ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಶಿಷ್ಟಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಹೋದ ಬಾರಿ ನಾವು ನೋಡಿದೆವು, ನಾರಾಯಣನು ಮೊದಲು ಬ್ರಹ್ಮದೇವರನ್ನು ಸೃಷ್ಟಿಸಿ ಆಮೇಲೆ ವಿರೂಪಾಕ್ಷಂಚ ಸೋಸೃಜತ್ ಸದಾಶಿವನನ್ನು ಸೃಷ್ಟಿಸಿದ. ಇನ್ನು ಅಧ್ಯಕ್ಷಂ ಪುಣ್ಯಪಾಪಾನಾಂ ಪಿತॄಣಾಂ ತಮವರ್ತಿನಾಂ ಅಸೃಜತ್ ಸರ್ವಭೂತಾತ್ಮ ನಿಧೀಶಂಚ ಧನೇಶ್ವರಂ. ಅಧ್ಯಕ್ಷಂ ಸರ್ವಪಾಪಾನಾಂ, ಎಲ್ಲ ಪಾಪ ಪುಣ್ಯಗಳನ್ನು ನೇರವಾಗಿ ಕಾಣುವ ಸಮವರ್ತಿನಂ, ಪುಣ್ಯವಂತರ ಪಾಪವನ್ನು ಪಾಪಿಷ್ಠರ ಪುಣ್ಯವನ್ನು ಸಮವಾಗಿ ನೋಡಿ ಅದಕ್ಕೆ ತಕ್ಕ ಫಲವನ್ನು ಕೊಡುವ ಯಮನನ್ನು ಸೃಷ್ಟಿಸಿದ. ಆಮೇಲೆ ಅಸೃಜತ್ ಸರ್ವಭೂತಾನಾಂ ನಿಧೀಶಂಚ ಧನೇಶ್ವರಂ, ಎಲ್ಲ ನಿಧಿಗಳ ಒಡೆಯನಾದ ಕುಬೇರನನ್ನು ಸೃಷ್ಟಿಸಿದ. ಯಾದಸಾಂ ಅಸೃಜನ್ನಾಥಂ ವರುಣಂಚ ಜಲೇಶ್ವರಂ ವಾಸವಂ ಸರ್ವದೇವಾನಾಂ ಅಧ್ಯಕ್ಷಮಕರೋತ್ ಪ್ರಭು. ಎಲ್ಲ ಜಲಚರ ಪ್ರಾಣಿಗಳ ಒಡೆಯನಾದ ನೀರಿನ ದೇವತೆಯಾದ ವರುಣನನ್ನು ಸೃಷ್ಟಿ ಮಾಡಿದ. ಎಲ್ಲ ದೇವತೆಗಳ ಒಡೆಯನಾಗಿ ಇಂದ್ರನನ್ನ ನೇಮಕ ಮಾಡಿದ. ಯಾವದ್ಯಾವದಭೂಚ್ಛ್ರದ್ಧಾ ದೇಹಂ ಧಾರಯಿತುಂ ನೃಣಾಂ ತಾವತ್ತಾವದಜೀವಂಸ್ತೆ ನಾಸೀದ್ಯಮಕೃತಂ ಭಯಂ. ಈ ಮೊದಲು ಸೃಷ್ಟಿಯ ಆರಂಭದಲ್ಲಿ ಬಯಸಿದಷ್ಟು ದಿವಸ ಬದುಕಬಹುದಿತ್ತು. ಯಾವದ್ಯಾವದಭೂಚ್ಛ್ರದ್ಧಾ ದೇಹಂ ಧಾರಯಿತುಂ ನೃಣಾಂ, ಎಲ್ಲಿಯ ತನಕ ಶ್ರದ್ಧಾ ತಪಸ್ಸು ದೇವರ ಮೇಲಿನ ಭಕ್ತಿ ಎಷ್ಟು ಎಷ್ಟು ಅಧಿಕವಾಗಿರ್ತಿತ್ತೋ ಅಲ್ಲಿಯ ತನಕ ಬದುಕಬಹುದಿತ್ತು. ನಾಸೀದ್ ಯಮಕೃತಂ ಭಯಂ, ಯಮ ಬಂದು ಪ್ರಾಣವನ್ನು ಒಯ್ಯುತ್ತಾನೆ ಅಂತ ಇರಲಿಲ್ಲ ಒಂದು ಕಾಲದಲ್ಲಿ. ಮಧ್ವರು ಅದನ್ನು 11ನೆಯ ಅಧ್ಯಾಯದಲ್ಲಿ ಹೇಳ್ತಾರೆ. ಆ ಕಾಲದಲ್ಲಿ ಎಲ್ಲರೂ ಕೂಡ ದೀರ್ಘಕಾಲ ಬದುಕಬಹುದಿತ್ತಂತೆ. ಅವರಿಗಿಂತ ಬಲಿಷ್ಠರು ಬಂದು ಕೊಂದದ್ದಲ್ಲದೆ ಸಾಯ್ತಾ ಇರಲಿಲ್ಲ. ಅತಿಸಕ್ತಾ ತಪೋಹೀನಾ ಕಥಂಚಿನ್ ಮೃತಿಮಾಪ್ನುಯು ಅಂತ. ಅತ್ಯಂತ ವಿಷಯದಲ್ಲಿ ಆಸಕ್ತರಾದವರು, ತಪಸ್ಸು ಇರದವರು ಹೇಗೋ ಸಾಯ್ತಾ ಇದ್ದರು. ಅದು ಬಿಟ್ರೆ ಅವಾಗ ಇಚ್ಛೆ ಇಲ್ಲದೆ ಸಾವು ಅಂತ ಇರಲಿಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ. ಯಾವದ್ಯಾವದಭೂತ್ ಶ್ರದ್ಧಾ
ದೇಹಂ ಧಾರಯಿತು ನೃಣಾಂ. ಆ ಕಾಲದಲ್ಲಿ ಸೃಷ್ಟಿಯ ಆರಂಭದಲ್ಲಿ ಹಾಗಿತ್ತು. ನ ತೇಷಾಂ ಮೈಥುನೋ ಧರ್ಮೋ ಬಭೂವ ಭರತರ್ಷಭ ಸಂಕಲ್ಪಾದೇವ ಚೈತೇಷಾಂ ಗರ್ಭಸ್ಥಮುಪಪದ್ಯತೆ. ಗಂಡು ಹೆಣ್ಣುಗಳು ಕೂಡಿಯೇ ಮಕ್ಕಳನ್ನು ಮಾಡಿಕೊಳ್ಬೇಕು ಅಂತ ಇರಲಿಲ್ಲ. ಕೆಲವೊಮ್ಮೆ ಸಂಕಲ್ಪದಿಂದಲೂ ಸೃಷ್ಟಿಯಾಗ್ತಾ ಇತ್ತು. ತತಸ್ತ್ರೇತಾಯುಗೆ ಕಾಲೇ ಸಂಸ್ಪರ್ಶಾಜ್ಜಾಯತೆ ಪ್ರಜಾ ನ ಹ್ಯಭೂನ್ಮೈಥುನೋ ಧರ್ಮ ತೇಷಾಮಪಿ ನರಾಧಿಪ. ಕೃತಯುಗ ಕಳೆಯಿತು, ತ್ರೇತಾಯುಗ ಬಂತು, ಮುಟ್ಟಿದ್ದರಿಂದ ಮಕ್ಕಳಾಗ್ತಾ ಇತ್ತು. ದ್ವಾಪರೇ ಮೈಥುನೋ ಧರ್ಮ ಪ್ರಜಾನಾಂ ಅಭವನ್ ನೃಪ. ತಥಾ ಕಲಿಯುಗೆ ರಾಜನ್ ದ್ವಂದ್ವಮಾಪೇದಿರೇ ಜನಾ. ನೋಡಿ, ಕೃತಯುಗದಲ್ಲಿ ಸಾವು ಬರ್ತಾ ಇರಲಿಲ್ಲ, ಅನೈಚ್ಛಿಕವಾಗಿ ಸಾವು ಬರ್ತಾ ಇರಲಿಲ್ಲ. ಮಧ್ವಾಚಾರ್ಯರು ಅದನ್ನೂ ಹೇಳಿದರು. ಮಹಾಭಾರತದಲ್ಲಿ ಇರೋದನ್ನೇ ಹೇಳಿದ್ದಾರೆ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ. ಆಚಾರ್ಯರೇನು ಹೇಳಿದ್ರು 11ನೇ ಅಧ್ಯಾಯದಲ್ಲಿ, ಅವರಿಗಿಂತ ಬಲಿಷ್ಠರು ಬಂದು ಕೊಂದದ್ದಲ್ಲದೆ ಸಾಯ್ತಾ ಇರಲಿಲ್ಲ, ತಪಸ್ಸು ಕಡಿಮೆ ಆದರೆ ಸಾಯ್ತಾ ಇದ್ರು ಅಂತ. ಅದನ್ನು ನಾವು 38ನೇ ಶ್ಲೋಕದಲ್ಲಿ ನೋಡಿದೆವು. ತಾವತ್ತಾವದ ಜೀವಂಸ್ತೆ ನಾಸೀದ್ ಯಮಕೃತಂ ಭಯಂ. ಯಮನ ಭಯ ಇರಲಿಲ್ಲ ಅಂತ. ಆಮೇಲೆ ಅಲ್ಲಿಂದ ಮುಂದುವರೆದು ಉತ್ಪತ್ತಿ ಸಂಭವಾತ್ ಅಂತ ಒಂದು ಬ್ರಹ್ಮಸೂತ್ರ ಇದೆ. 2ನೇ ಅಧ್ಯಾಯದ 2ನೇ ಪಾದದ ಕಡೆಗೆ ಬರುತ್ತೆ. ಹೆಣ್ಣು ಮತ್ತೆ ಗಂಡುಗಳು ಸೇರಿಯೇ ಸೃಷ್ಟಿ ಮಾಡಬೇಕು ಅಂತ ಇರಲಿಲ್ಲ ಕೃತಯುಗದಲ್ಲಿ. ಸಂಕಲ್ಪಾದೇವ ಸರ್ವೇಷಾಂ ಗರ್ಭಸ್ಥಮುಪಪದ್ಯತೆ. ಸಂಕಲ್ಪ ಮಾಡಿದ್ರೆ ಸಾಕು, ಗರ್ಭ ಉಂಟಾಗ್ತಾ ಇತ್ತಂತೆ. ಅವಾಗ ಈ ತರಹ ನಿಯಮಗಳೇ ಇರ್ತಿರಲಿಲ್ಲ. ಯಾಕೆಂದ್ರೆ ಯಾವಾಗ ಗಂಡು ಹೆಣ್ಣು ಪರಸ್ಪರ ಅನುಬಂಧಿಗಳೋ ಆಗ ಧರ್ಮ ಅನ್ನೋದು ಬೇರೆ ಬೇರೆಯಾದ ಆಯಾಮಗಳನ್ನು ಒಳಗೊಳ್ಳುತ್ತೆ. ಹಾಗಾದರೆ ಕೃತಯುಗದಲ್ಲಿ ಇದ್ದ ರೀತಿ ಬೇರೆ. ಆಮೇಲೆ ತ್ರೇತಾಯುಗ ಬಂತು. ತ್ರೇತಾಯುಗದಲ್ಲಿ ಸಂಸ್ಪರ್ಶ ಜಾಯತೆ ಪ್ರಜಾ, ಮುಟ್ಟಿದ್ದರಿಂದ ಮಕ್ಕಳಾಗೋದಂತೆ. ನ ಹ್ಯಭೂನ್ ಮೈಥುನೋ ಧರ್ಮ. ಅದರಿಂದಾಗಿ ಮೈಥುನ ಧರ್ಮ ಇರಲಿಲ್ಲ. ಹೀಗಾಗಿ ಆಗಲೂ ಕೂಡ ಇದ್ದ ಧರ್ಮ ಸ್ವರೂಪ ಬೇರೆ. ನಾನು ಹೇಳ್ತಾ ಇರ್ತೀನಲ್ಲ, ನಿತ್ಯವಾದ ಧರ್ಮ ಅನಿತ್ಯವಾದ ಧರ್ಮ ಅಂತ. ಬೇರೆ ಎಲ್ಲಿಂದಲೂ ಅಲ್ಲ, ಸ್ವಯಂ ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ಆಮೇಲೆ ಅಥರ್ವವೇದ ಭಾಷ್ಯದಲ್ಲಿ ವಿದ್ಯೆಯ ಇತಿಹಾಸವನ್ನು ನಿರೂಪಣೆ ಮಾಡಿದ್ದಾರೆ. ಅದೆಲ್ಲದಕ್ಕೆ ಮೂಲ ಯಾವುದು ಅಂತ ನೋಡಿದರೆ ಮಹಾಭಾರತದಲ್ಲಿ ಅದರ ಸೂಚನೆಗಳಿದೆ. ಆ ಮಾತೇ ಇಲ್ಲ, ಆ ಮಾತು ಬೇರೆ ಗ್ರಂಥದಲ್ಲಿದೆ, ಆದರೆ ಅದು ಮಧ್ವಾಚಾರ್ಯರ ಕಪೋಲ ಕಲ್ಪಿತ ಅಲ್ಲ, ಇಲ್ಲಿದೆ ನೋಡಿ ಅಂತ ಅಷ್ಟೇ, ಇನ್ನೇನಿಲ್ಲ. ಮಹಾಭಾರತವನ್ನೇ ನಾವು ಓದಬೇಕು, ಅದರ ಮೂಲೆಯನ್ನು ನೋಡಬೇಕು ಅನ್ನೋದು. ದ್ವಾಪರೇ ಮೈಥುನೋ ಧರ್ಮ ಪ್ರಜಾನಾಮಭವನ್ ನೃಪ. ದ್ವಾಪರದಲ್ಲಿ ಗಂಡು ಹೆಣ್ಣು ಇಬ್ಬರಿಗೂ ಪರಸ್ಪರ ಅವಲಂಬನ ಉಂಟಾಯಿತು. ಯಾಕೆ ಅಂದರೆ ಮೈಥುನ ಧರ್ಮ. ಇಬ್ಬರು ಗಂಡು ಮತ್ತೆ ಹೆಣ್ಣು ಕೂಡಿದರೆ ಮಾತ್ರ ಮದುವೆ, ಗಂಡು ಹೆಣ್ಣು ಮತ್ತೆ ಕೂಡಿದರೆ ಮಾತ್ರ ಮಕ್ಕಳು ಅನ್ನುವಂತಹ ವಿಚಿತ್ರವಾದ ಪದ್ಧತಿ ಅವತ್ತಿನ ಕಾಲಕ್ಕೆ ವಿಚಿತ್ರ, ಇವತ್ತಿನ ಕಾಲಕ್ಕೆ ಸಹಜ. ಒಂದು ಕಾಲದ ಅಚ್ಚರಿ ಇನ್ನೊಂದು ಕಾಲದಲ್ಲಿ ಅತ್ಯಂತ ಸಾಮಾನ್ಯ ಸಂಗತಿ ಆಗತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ದ್ವಾಪರೇ ಮೈಥುನೋ ಧರ್ಮ
ಪ್ರಜಾನಾಮ ಭವನ್ ನೃಪ. ದ್ವಾಪರ ಕಾಲದಲ್ಲಿ ಮೈಥುನೋ ಧರ್ಮ, ಗಂಡು ಹೆಣ್ಣು ಇಬ್ಬರು ಒಟ್ಟಿಗೆ ಕೂಡಿ ಮಕ್ಕಳನ್ನು ಉಂಟು ಮಾಡುವಂತಹ ಪದ್ಧತಿ ಜಾರಿಗೆ ಬಂತು. ಆಮೇಲೆ ಕಲಿಯುಗ ಬಂದ ಮೇಲೆ ದ್ವಂದ್ವ ಮಾಪೇದಿರೇ ಜನಾಹ, ಉತ್ಕಟವಾದ ಅವಲಂಬನೆ ಅನ್ನೋದು ಶುರು ಆಯಿತು. ಅದಕ್ಕನುಗುಣವಾಗಿ ವೇದ ಮಂತ್ರಗಳ ಇಂಟರ್ಪ್ರಿಟೇಷನ್ ಬದಲಾಗ್ತದೆ. ವೇದ ಮಂತ್ರಗಳ ಅರ್ಥ ಈ ಒಂದು ರೀತಿಗೆ ಅನುಗುಣವಾಗಿ ಬದಲಾಗತ್ತೆ. ನೋಡಿ, ಇದನ್ನ ಮಧ್ವರು ಮತ್ತೆ ಪಾಂಡು ಮತ್ತೆ ಕುಂತಿಯ ಸಂವಾದದಲ್ಲಿ ನಮಗೆ ಬಿಡಿಸಿಕೊಟ್ಟಿದ್ದಾರೆ. ಅವರು ಹೇಳ್ತಾರೆ, ಒಂದು ಕಾಲದಲ್ಲಿ ದೇವತೆಗಳೇ ಈ ಭೂಮಿಯಲ್ಲಿ ವಾಸ ಮಾಡಿದ್ದಿದ್ದು, ಆಗ ಮದುವೆ ಅನ್ನುವ ಈ ಒಂದು ಮ್ಯಾರೇಜ್ ಅಂತನೋ ಇನ್ಸ್ಟಿಟ್ಯೂಷನ್ ಅಂತ ಇವತ್ತೇನು ಹೇಳ್ತಾರೆ, ಮದುವೆ ಅನ್ನುವ ಪದ್ಧತಿ ಜಗತ್ತಿನಲ್ಲಿ ಇರಲಿಲ್ಲ. ಕಾರಣ ಏನು ಅಂತಂದ್ರೆ, ಸಹಜವಾಗಿ ಅವರು ಒಟ್ಟಿಗೆನೇ ಇರ್ತಾ ಇದ್ರು, ದಾರಿ ತಪ್ಪುವ ಮಕ್ಕಳೇ ಅಲ್ಲ ಅವರು. ಕ್ರಮೇಣ ಅದು ಕಳೆದು ದ್ವಾಪರ ಯುಗ ಬಂತು, ತ್ರೇತಾಯುಗ ಬಂತು. ಅಪ್ಸರೆಯರು ಬಂದರು. ಅಪ್ಸರೆಯರು ಕೋಟ್ಯಂತರ ಇದ್ರು. ಅಲ್ಲಿ ನಿಯಮ ಮಾಡಿ ಏನು ಪ್ರಯೋಜನ ಇಲ್ಲ. ಯಾಕೆಂದ್ರೆ ನಿಯಮ ಮೀರಿದ್ರು ಕೂಡ ಅವ್ರಿಗೇನು ಆಗೋದಿಲ್ಲ. ದೇವತೆಗಳು ನಿಯಮವನ್ನು ಮೀರೋದೇ ಇಲ್ಲ. ಅನಾದಿ ಕಾಲದಿಂದ ನಿಯತಪತಿಯ ಜೊತೆಗೇ ಇದ್ದವರು, ಇರುವವರು, ಮುಂದೆಯೂ ಹಾಗೇ ಇರುವವರು. ಹೀಗಾಗಿ ಅಲ್ಲೂ ನಿಯಮ ಬೇಡ. ಇನ್ನು ಇಲ್ಲಿ ಬೇಕು ನಿಯಮ, ಅಲ್ಲಿಯೂ ಬೇಕಲ್ಲ. ನಿಯಮ ಮೀರಿದ್ರು ಕೂಡ ಅವ್ರಿಗೇನಾಗಲ್ಲ. ಅದಾದ ಮೇಲೆ ಆ ಅಪ್ಸರೆಯರ ಸಂತತಿ ಕಡಿಮೆ ಆಗ್ತಿದ್ದ ಹಾಗೇನೆ ಶ್ವೇತಕೇತುವಿನ ಮೂಲಕ ಮದುವೆ ಎನ್ನುವ ಒಂದು ಪದ್ಧತಿ ಜಾರಿಗೆ ಬಂತು. ಅವತ್ತಿನಿಂದ ಶ್ವೇತಕೇತುವಿನ ನೆಪದಿಂದ ಮದುವೆ ಅನ್ನೋದು ಈಗ ಇರುವ ಪದ್ಧತಿಯಲ್ಲಿ, ಈಗ ಏನು ಸರಿತಪ್ಪುಗಳಿದೆ ಆ ನಿಯಮಕ್ಕೆ ಬಂದು ನಿಂತುಕೊಳ್ತು. ಹೀಗೆ ಸಂಕ್ಷಿಪ್ತವಾಗಿ ಸುಮಾರು 34ನೇ ಶ್ಲೋಕದಿಂದ 41ನೇ ಶ್ಲೋಕದವರೆಗೆ ಸೃಷ್ಟಿ, ಲೋಕಪಾಲಕರ ಸೃಷ್ಟಿ, ಈ ಭೂಮಿಯಲ್ಲಿ ಬದಲಾವಣೆ ಹೇಗಾಯಿತು, ಅದು ಮೇಜರ್ ಚೇಂಜಸ್ ಹೇಗಾಯಿತು ಅನ್ನೋದನ್ನು ವೇದವ್ಯಾಸರು ಕೊಟ್ಟರು. ಅದನ್ನು ಭೀಷ್ಮರು ಹೇಳಿದರು ಮತ್ತು ಅದನ್ನು ವೇದವ್ಯಾಸರೇ ನಿರೂಪಣೆ ಮಾಡಿದರು. ಏಷ ಭೂತಪತಿಸ್ತಾತ ಸಾಧ್ಯಕ್ಷಶ್ಚ ಪ್ರಕೀರ್ತಿತಃ ನಿರಧ್ಯಕ್ಷಾಂಶ್ಚ ಕೌಂತೇಯ ಕೀರ್ತಯಿಷ್ಯಾಮಿ ತಾನಪಿ. ಇನ್ನು ಏಷ ಭೂತಪತಿ, ದೇವರು ಹೇಗೆ ಈ ಭೂಮಿಯನ್ನ ಬದಲಾಯಿಸ್ತಾ ಬಂದ ಸ್ಥಿತಿಯ ಹಂತದಿಂದ ಅಂತ ನಾನು ನಿನಗೆ ಹೇಳಿದ್ದೇನೆ. ಈ ರೀತಿ ರಾಜರು ಬಂದರು. ನಿರಧ್ಯಕ್ಷಾಂಶ್ಚ ಕೌಂತೇಯ ಕೀರ್ತಯಿಷ್ಯಾಮಿ ತಾನಪಿ. ಇನ್ನು ಭೂಮಿಯ ಮೇಲೆ ಪಾಪ ಮಾಡುವವರು ಹೇಗಿದ್ದಾರೆ ಅಂತ ಹೇಳ್ತೇನೆ ಕೇಳು. ದಕ್ಷಿಣಾಪಥ ಜನ್ಮಾನಃ ಸರ್ವೇ ಕರಭೃತಸ್ತವ. ದಕ್ಷಿಣ ದೇಶದಲ್ಲಿ ಇರುವವರು ಸರ್ವೇ ಕರಭೃತಃ, ಎಲ್ಲರೂ ನಿನಗೆ ಟ್ಯಾಕ್ಸ್ ಕಟ್ತಾ ಇರುವವರು. ಆಂಧ್ರರು, ಪುಲಿಂದರು, ಶಬರರು, ಚೂಚುಕರು, ಆಮೇಲೆ ಸ್ವಲ್ಪ ಮದ್ರಕರ ಜೊತೆಗೆ ಇವರೆಲ್ಲರೂ ಕೂಡ ಈಗ ವೈದಿಕತ್ವವನ್ನು ಕಳ್ಕೊಂಡಿದ್ದಾರೆ. ಉತ್ತರಾಪಥ ಜನ್ಮಾನಃ ಕೀರ್ತಯಿಷ್ಯಾಮಿ ತಾನಪಿ. ಏತು ಕಾಂಭೋಜ ಗಾಂಧಾರಾಃ ಕಿರಾತಾ ಬರ್ಬರೈಃ ಸಹ ಏತೆ ಪಾಪರತಾಸ್ತಾತ ಚರಂತಿ ಪೃಥಿವೀಮಿಮಾಂ. ಕಾಂಭೋಜರು, ಗಾಂಧಾರರು, ಕಿರಾತರು, ಬರ್ಬರರು ಇವರೆಲ್ಲ ಈಗ ಜಾಸ್ತಿ ಆಗಿದ್ದಾರೆ. ಅಂದರೆ ಭೀಷ್ಮಾಚಾರ್ಯರು
ಅವತ್ತಿನ ಕಾಲದ ಪ್ರೆಸೆಂಟ್ ಡೇ ಸಿಚುಯೇಷನ್ ಅನ್ನು ಹೇಳ್ತಾ ಇರೋದು. ಬಕ ಶ್ವಕಾಕ ಗೃಧ್ರಾಣಾಂ ಸಧರ್ಮಾಣೋ ನರಾಧಿಪ. ಈಗ ಮೇಲೆ ಹೇಳಿದವರೆಲ್ಲರೂ ಕೂಡ ಕೊಕ್ಕರೆಯ ಹಾಗೆ, ನಾಯಿಯ ಹಾಗೆ, ಕಾಗೆಗಳ ಹಾಗೆ, ಹದ್ದುಗಳ ಹಾಗೆ ಇರುವವರು. ಇವರು ಕೃತಯುಗದಲ್ಲಿ ಇರಲಿಲ್ಲ, ಈ ಪಾಪ್ಯುಲೇಷನ್ನೇ ಇರಲಿಲ್ಲ. ತ್ರೇತಾ ಪ್ರಭೃತಿ ವರ್ಧಂತೆ ತೇ ಜನ ಭರತರ ಶಭಾ. ತ್ರೇತಾಯುಗದಿಂದ ಇವರ ಉತ್ಪತ್ತಿ ಶುರು. ಈಗ ದ್ವಾಪರ ಮುಗಿತಾ ಬಂದಿದೆ. ತತಸ್ತಸ್ಮಿನ್ ಮಹಾಘೋರೆ ಸಂಧ್ಯಾಕಾಲೆ ಯುಗಾಂತರೇ ರಾಜಾನ ಸಮಸಜ್ಜಂತ ಸಮಾಸಾಧ್ಯೇತರೇತರಂ. ಇಂತಹ ಸಂದರ್ಭದಲ್ಲಿ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಅವರು ರಾಜರಾಗಲಿಕ್ಕೆ ಶುರು ಮಾಡ್ತಾರೆ. ಸಂಧ್ಯಾಕಾಲದಲ್ಲಿ ಅವರು ರಾಜರಾಗಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಯುಗಾಂತರೆ, ಕಲಿಯುಗದಲ್ಲಿ ಅವರೇ ರಾಜರಾಗ್ತಾರೆ. ಯಾರು ಕೊಕ್ಕರೆಗಳಂತೆ ನಟಿಸುವವರು. ಕೊಕ್ಕರೆ ಅಷ್ಟೇ ಕಣ್ಮುಚ್ಕೊಂಡಿರುತ್ತದೆ. ಅದು ಕಣ್ಮುಚ್ಕೊಂಡಿದೆಯಲ್ಲ ಅಂತ ಹತ್ತಿರ ಹೋದರೆ ಅದು ಮೀನಿನದ್ದೇ ಧ್ಯಾನ ಅದಕ್ಕೆ. ಆ ರೀತಿ ರಾಜರಿರ್ತಾರೆ ಕಲಿಯುಗದಲ್ಲಿ. ನಾಯಿಯ ಹಾಗೆ ಇರ್ತಾರೆ. ಇವತ್ತು ನಾಯಿಗೆ ಬೈದ್ರೆ ಬಹಳ ಜನರಿಗೆ ಸಿಟ್ಟು ಬರ್ತದೆ. ಅದ್ರ ಬಗ್ಗೆ ಒಂದು ಮಾತು ಹೇಳಬೇಕು ನಿಮಗೆ. ಈ ನಾಯಿ ಬಹಳ ನಿಷ್ಠವಾಗಿ ಪ್ರೀತಿ ಕೊಡುತ್ತೆ ಅಂತ ಮನುಷ್ಯರು ಅದನ್ನು ಉತ್ಕಟವಾಗಿ ಸಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ಸ್ವಲ್ಪ ಯೋಚನೆ ಮಾಡಬೇಕು ಅವರು. ನಾಯಿ ಪ್ರೀತಿ ಕೊಡುತ್ತೆ, ಹೌದು. ಆ ಪ್ರೀತಿಯೋ ನಿಷ್ಠೆಯೋ ಇರಲಿ, ನಿಷ್ಠೆ ಒಳ್ಳೆ ಗುಣ ಅಂತಾನೆ ಇಟ್ಕೊಳ್ಳೋಣ. ಆದರೆ ನಾಯಿ ಇಟ್ಕೊಳ್ಳೋ ಅವಶ್ಯಕತೆ ನಮಗೇನು ಅನ್ನೋದು ಯೋಚನೆ ಮಾಡಬೇಕು. ಇಲ್ಲ, ಅದು ನಿಷ್ಕಾಮವಾಗಿ ಪ್ರೀತಿಸತ್ತೆ, ನಿರುದ್ದೇಶ್ಯವಾಗಿ ಪ್ರೀತಿಸತ್ತೆ. ಆ ಪ್ರೀತಿಗೆ ಒಂದು ನಿರೀಕ್ಷೆ ಇರಲ್ಲ ಅಂತ ಅಲ್ಲ. ನಾವು ಅದ್ರ ಮೇಲೆ ನಿರೀಕ್ಷೆ ಮಾಡ್ತಾ ಇಲ್ಲ. ನಾವು ಮಕ್ಕಳನ್ನು ಪ್ರೀತಿಸ್ತಾ ಅವರನ್ನು ತಿದ್ದಲಿಕ್ಕೆ ಶುರು ಮಾಡ್ತೇವೆ. ಯಾಕೆಂದರೆ ಮಕ್ಕಳು ತಿದ್ದಿಸಿಕೊಳ್ಳಲು ಅರ್ಹರು. ಅದರಿಂದಾಗಿ ಮಕ್ಕಳನ್ನು ನಾವು ಪ್ರೀತಿಸುವಾಗ ಇವರು ಹೀಗಿರಬೇಕು ಅಂತ ಬಯಸ್ತೇವೆ. ಆದರೆ ನಾಯಿಯನ್ನು ಸಾಕುವಾಗ ನಾಯಿ ಹೀಗಿರಬೇಕು ಅಂತ ಬಯಸೋದೇ ಇಲ್ಲ. ನಮ್ಮ ನಿರೀಕ್ಷೆ ಇಲ್ಲದಿರುವಿಕೆಯೇ ನಾಯಿಯ ಒಳಿತಿಗೆ ಕಾರಣ. ನಾಯಿ ಓದಲಿ, ಬರೀಲಿ, ಅದು ಈ ತರಹ ಮಾಡಲಿ ಅಂತ ಹೇಳಿ ನಾಳೆ ಹೇಳಿದರೆ ನಾಯಿಯೂ ಪ್ರತಿಭಟನೆ ಮಾಡುತ್ತೋ ಏನೋ. ನಾಯಿಗೆ ಯಾವ ಕೆಲಸ ಇಷ್ಟ ಆ ಕೆಲಸವನ್ನು ಮಾಡಲಿಕ್ಕೆ ನಾವು ಬಿಟ್ಟಿದ್ದೀವಿ. ಅದರಿಂದಾಗಿ ನಾಯಿಯ ಪ್ರೀತಿ ಮಿಗಿಲು ಅಂತ. ಅದು ವಸ್ತುತಃ ನಾವು ಅದರಿಂದ ಏನೂ ನಿರೀಕ್ಷೆ ಮಾಡ್ತಾ ಇಲ್ಲ. ಆದರೆ ಮಕ್ಕಳು ನಾಳೆ ಸಮಾಜದಲ್ಲಿ ಬೆಳೀಲಿ ಅಂತ ನಾಯಿಗೆ ಅದೊಂದು ಬಿಟ್ಟು ಬೇರೆ ಗತಿಯೇ ಇಲ್ಲ. ನಾಯಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋದೋ, ಲೋಕದಲ್ಲಿ ಕ್ರೂರವಾಗಿ ವರ್ತಿಸಿ ಲೋಕದಿಂದ ಛೀಥು ಅಂತ ಅನ್ನಿಸ್ಕೊಳ್ಳೋದೋ ಇತ್ಯಾದಿ ಕೆಲಸಗಳೇ ಇಲ್ಲ. ಅದಕ್ಕೆ ಸಾಧ್ಯತೆಗಳೇ ಇಲ್ಲ. ಹಾಗಂದ್ರೂ ಅವ್ರ ನಾಯಿ ಅಂತ ಹೇಳಿ ಅವ್ರನ್ನ ಬೈಯಲ್ಲ. ಆದರೆ ನಮ್ಮ ಮಕ್ಕಳು ನಾಳೆ ಲೋಕಕಂಟಕರಾದರೆ ಬೈಯೋದು ನಮ್ಮನ್ನೇ, ಅವ್ರು ಹೆಂಗೆ ಬೆಳೆಸಿದ್ದಾರೆ ಅಂತ. ಈ ಎಲ್ಲ ಕಾರಣದಿಂದ ನಾವು ಮಕ್ಕಳಲ್ಲಿ ಕೆಲವೊಂದನ್ನು ಶಿಸ್ತು ಕ್ರಮವನ್ನು ಎಕ್ಸ್ಪೆಕ್ಟ್ ಮಾಡ್ತೇವೆ. ಅದರಿಂದಾಗಿ ಅವರು ಪ್ರತಿಭಟನೆ ಮಾಡ್ತಾರೆ. ಮಕ್ಕಳು ನಾವ್ಯಾಕೆ ಹಾಗಿರಬೇಕು, ನಾವು ಹಾಗಿರಲ್ಲ, ನಾವು ಹೀಗಿರ್ತೀವಿ ಅಂತ ಅವರನ್ನು ತಿದ್ದಿ ಅವರಿಗೆ ತಿಳಿ ಹೇಳಿ ಹೊಡೆದು ಬಡದು ನಿಧಾನಕ್ಕೆ ಕನ್ವಿನ್ಸ್ ಮಾಡಿ ಎಲ್ಲ ರೀತಿಯಿಂದ ಅವರನ್ನು ಈ ಸಮಾಜದ ದಾರಿಗೆ ತರ್ತೇವೆ. ಅದಕ್ಕೆ ಇವರೇನು ಮಾಡ್ತಾ ಇದ್ದಾರೆ, ಮಕ್ಕಳಿಗಿಂತ ನಾಯಿ ಶ್ರೇಷ್ಠ ಅಂತ. ಇದು ಎಂತಹ ವಿಪರೀತ ಕಲ್ಪನೆ. ಅದರಿಂದಾಗಿ ನಾಯಿಯನ್ನ ಇಲ್ಲಿ ಬೈತಾ ಇರೋದೇನಿದೆ ಅದು ಇವತ್ತಿನ ಪರಿಭಾಷೆಯಲ್ಲಿ ನೋಡಿದ್ರೆ ನಾಯಿನ ಬೈತಾ ಇದ್ದಾರೆ ಅಂತ. ಮೊನ್ನೆ ಯಾರೋ ಒಬ್ರು ಆಚಾರ್ಯರು, ಅವ್ರಿಗೂ ಸ್ವಲ್ಪ ಸೋಷಿಯಲ್ ಸೆನ್ಸ್ ಕಡಿಮೆನೆ ನಮ್ಮವ್ರಿಗೆಲ್ಲ, ಅವರು ಒಂದೆರಡು ನಿಮಿಷ ಕ್ಷಮಿಸಿ. ಬನ್ನು 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 ಬಾಯಿಲಿ ಬೇಗ
ಗೊತ್ತಿರಲಿಲ್ಲ. ಕ್ಷಮ್ಯತಾಂ. ಏನಾಯ್ತು, ಅವ್ರಿಗೂ ಸ್ವಲ್ಪ ಸೋಷಿಯಲ್ ಸೆನ್ಸ್ ಕಡಿಮೆ ನಮ್ಮ ಜನಕ್ಕೆ. ನಾಯಿಯನ್ನು ಕಟ್ಟಿ ಹಾಕಬಾರದು, ನಾಯಿಯನ್ನು ಕಟ್ಟಿ ಹಾಕಿದ್ರೆ ಶಾಪ ಕೊಡುತ್ತೆ, ಬೆಕ್ಕನ್ನು ಕಟ್ಟಿ ಹಾಕಿದ್ರೆ ಶಾಪ ಕೊಡುತ್ತೆ ಅಂತ ಏನೇನೋ ಮಾತಾಡಿದ್ರು. ಅದು ಯಾವುದೂ ಅಲ್ಲ ನಾಯಿಯನ್ನು ಸಾಕದೇ ಇರಲಿಕ್ಕೆ ಕಾರಣ. ಬಹಳ ಹಿಂದೆ ನಾಯಿಯನ್ನು ಯಾಕೆ ಸಾಕ್ತಾ ಇದ್ರು ಅಂತಂದ್ರೆ ಬೇಟೆಗಾಗಿ. ತೀರಾ ನಿರ್ಜನವಾದ ಪ್ರದೇಶದಲ್ಲಿ ಇದ್ರೆ ರಕ್ಷಣೆಗಾಗಿ. ಈಗ ನಿರ್ಜನವಾದ ಪ್ರದೇಶದಲ್ಲಿ ಇರಲ್ಲ, ಬೇಟೆ ಆಡಲ್ಲ, ಮತ್ತಿನ್ಯಾಕೆ ನಾಯಿನ ಸಾಕಬೇಕು? ಬೇಕಿಲ್ಲ. ಹಾಗಾದ್ರೆ ಪ್ರೀತಿಯನ್ನ ಕೊಡತ್ತೆ ಅಂತ. ಅದು ಯಾರೂ ಕೊಡದ ಪ್ರೀತಿಯನ್ನ ಕೊಡುತ್ತೆ. ತಂದೆ ತಾಯಿಗಳಿಗಿಂತಲೂ ನಾಯಿಯನ್ನು ಪ್ರೀತಿಸ್ತಾರೆ, ಮಕ್ಕಳಿಗಿಂತಲೂ ನಾಯಿಯನ್ನು ಪ್ರೀತಿಸ್ತಾರೆ. ಅದು ಅಸಂಗತ ಅಂತ ಅಷ್ಟೇ. ನಾವು ಪ್ರೀತಿಸುವಾಗ ಏನು ಪ್ಯಾರಾಮೀಟರ್ನ ನಾವು ನೋಡ್ತೇವೆ ಅದೇ ಅಸಂಗತ. ಅದು ಶುದ್ಧವಾದ ಪ್ರೀತಿಯನ್ನು ಕೊಡುತ್ತೆ ಅಂತ ಹೇಳೋದು ಎಷ್ಟು ಅಸಂಗತ. ಅದು ಪ್ರಜ್ಞಾಪೂರ್ವಕವಲ್ಲದ ಪ್ರೀತಿ. ಅದು ಪ್ರಜ್ಞಾಪೂರ್ವಕವಲ್ಲದ ಪ್ರೀತಿ. ಅಂದ್ರೆ ನಾವು ತೀರ ಸ್ವಾರ್ಥಿಗಳು ಅಂತ ಆಗಲಿಲ್ವಾ? ನಾಯಿಗೆ ಆಹಾರ ಕೊಡುವ ಅದಲ್ಲ, ಕೊಡೋದೇ ಅದಕ್ಕಾಗಿ ಬೇರೆ ಬೇರೆ ತರಹದ ಪ್ರಾಣಿಗಳನ್ನ ಹುಟ್ಟಿಸ್ತಾ ಮಾಡೋದ್ರಲ್ಲಿ ಎಂತಹ ದಡ್ಡತನ ಇದೆ. ಅದರಿಂದಾಗಿ ಶ್ವ ಅಂದ್ರೆ ನಾಯಿಯನ್ನ ಇಲ್ಲಿ ನಿಂದನಾರ್ಥದಲ್ಲೇ ಬಳಸಿದ್ದು. ಕಲಿಯುಗದ ರಾಜರು ಬಕಪಕ್ಷಿಯ ಹಾಗೆ, ನಾಯಿಯ ಹಾಗೆ, ಅಂದ್ರೆ ಕೇವಲ ಯಾವ ಚಿಂತನೆಯೂ ಇಲ್ಲ, ಕಾಗೆಯ ಹಾಗೆ, ಹದ್ದಿನ ಹಾಗೆ ಇರ್ತಾರೆ. ಹದ್ದು ಯಾವ ರೀತಿ ಮಾಂಸ ಎಷ್ಟೇ ಮೇಲ್ಗಡೆ ಇದ್ರೂ ಮಾಂಸವನ್ನೇ ನೋಡ್ತಾ ಇರುತ್ತೆ, ಕಾಗೆಯೂ ಅಷ್ಟೇ. ಈ ರೀತಿ ಇಂತ ನೈತೆ ಕೃತಯುಗೇ ರಾಜನ್ ಚರಂತಿ ಪೃಥಿವೀಮಿಮಾಂ ತ್ರೇತಾ ಪ್ರಭೃತಿ ವರ್ಧಂತೆ ತೇಜನ ಭರತರ ಶಭಾ. ಕೃತಯುಗದಲ್ಲಿ ಇಂತಹ ಜನರೇ ಹುಟ್ಟಲ್ಲ. ಆಮೇಲೆ ತ್ರೇತಾಯುಗದಿಂದ ಆರಂಭಿಸಿ ಈ ತರಹದ ಜನರು ಬೆಳೀತಾರೆ. ಏವಮೇತ ಕುರುಶ್ರೇಷ್ಠ ಪ್ರಾದುರ್ಭಾವೋ ಮಹಾತ್ಮನಃ ಏವಂ ದೇವರಚಿರಾಚಷ್ಟ ನಾರದ ಸರ್ವಲೋಕಧೃಕ್. ಈ ರೀತಿಯಾಗಿ ದೇವರ ಪ್ರಾದುರ್ಭಾವ, ದೇವರ ನಡೆ, ಜಗತ್ತಿನ ಬದಲಾವಣೆಯ ದಿಕ್ಸೂಚಿ ಇದು. ನಾರದೋಪ್ಯಥ ಕೃಷ್ಣಸ್ಯ ಪರಂ ಮೇನೆ ನರಾಧಿಪ ಶಾಶ್ವತತ್ವಂ ಮಹಾಭಾಗ ಯಥಾವದ್ಭರತರ ಶಭಾ. ನಾರದನೂ ಕೂಡ ಕೃಷ್ಣನನ್ನೇ ಮಿಗಿಲು ಎಂದ. ಕೃಷ್ಣ ಈಗ 70 ವರ್ಷದ ಹಿಂದೆ, 71 ವರ್ಷದ ಹಿಂದೆ ಭೂಮಿಗೆ ಬಂದವನಲ್ಲ. ಶಾಶ್ವತತ್ವಂ, ನಿರ್ವಿಕಾರನಾಗಿ ಯಾವಾಗಲೂ ಇರ್ತಾನೆ ಎಂದು ಕಂಡುಕೊಂಡ. ಏವಮೇತ ಮಹಾಬಾಹು ಕೇಶವ ಸತ್ಯ ವಿಕ್ರಮ ಅಚಿಂತ್ಯ ಪುಂಡರೀಕಾಕ್ಷೋ ನೈವ ಕೇವಲ ಮಾನುಷಃ. ಹೀಗೆ ಕೇಶವ, ದಿಟವಾದ ನಡೆಯವ, ಅಚಿಂತ್ಯ, ಚಿಂತಿಸಲಾಗದವ, ನಮ್ಮ ಚಿಂತನೆಯನ್ನ ಮೀರಿದವ, ಅಂತಹ ಪುಂಡರೀಕಾಕ್ಷ, ಲೋಕವೆಂಬ ಪದ್ಮದಲ್ಲಿ ಕಣ್ಣಿನಿಂದಲೇ ಎಲ್ಲವನ್ನ ಆಡಿಸುವವ. ಪುಂಡರೀಕ ಪದ್ಮ, ಲೋಕಾತ್ಮಕಂ ಪದ್ಮಂ, ಅದರಲ್ಲಿ ನೆಲೆಗೊಂಡ ಅಕ್ಷದವ. ನೈಷ ಕೇವಲ ಮಾನುಷಃ, ಇವನು ಕೇವಲ ಮನುಷ್ಯನಲ್ಲ ಅನ್ನುವಲ್ಲಿಗೆ 191ನೇ ಅಧ್ಯಾಯ. ಯುಧಿಷ್ಠಿರಃ ಕೇ ಪೂರ್ವಮಾಸನ್ ಪತಯಃ ಪ್ರಜಾನಾಂ ಭರತರಚಭ ಕೇ ಚರ್ಷಯೋ ಮಹಾಭಾಗ ದಿಕ್ಷು ಪ್ರತ್ಯೇಕ ಸ್ಥಿತಾಃ. ಯುಧಿಷ್ಠಿರ ಕೇಳ್ತಾನೆ, ಮೊದಲ ಪ್ರಜಾಪತಿಗಳು ಯಾರು?
ಮೊದಲ ಋಷಿಗಳು ಯಾರು, ಯಾವ ಯಾವ ದಿಕ್ಕಿನಲ್ಲಿ ಯಾರ್ಯಾರಿದ್ದಾರೆ ಅದನ್ನು ದಯವಿಟ್ಟು ಹೇಳತಕ್ಕದ್ದು ಅಂತ. ಭೀಷ್ಮ ಶ್ರೂಯತಾಂ ಭರತಶ್ರೇಷ್ಠ ಯನ್ಮಾಂ ತ್ವಂ ಪರಿಪೃಚ್ಛಸಿ ಪ್ರಜಾನಾಂ ಪತಯೋ ಯೇ ಚ ದಿಕ್ಷು ಪ್ರತ್ಯೇಕಶ ಸ್ಥಿತಾಃ. ಕೇಳು, ಪ್ರಜಾಪತಿಗಳು ಅವರು ಪ್ರತ್ಯೇಕವಾಗಿ ದಿಕ್ಕುಗಳಲ್ಲಿ ಇದ್ದಾರೆ. ಏಕ ಸ್ವಯಂಭೂರ್ಭಗವಾನ್ ಆದ್ಯೋ ಬ್ರಹ್ಮ ಸನಾತನಃ ಬ್ರಹ್ಮಣ ಸಪ್ತಪುತ್ರ ವೈ ಮಹಾತ್ಮಾನ ಸ್ವಯಂಭುವಃ. ಸ್ವಯಂ ಅಂದರೆ ಭಗವಂತ, ಭಗವಂತನಿಂದ ಹುಟ್ಟಿದವರು ಬ್ರಹ್ಮದೇವರು. ಅವರಿಗೆ 7 ಜನ ಮಕ್ಕಳು. ಮರೀಚಿರತ್ರ್ಯಂಗಿರಸೌ ಪುಲಶ್ಚ ಪುಲಃ ಕ್ರತುಃ ವಸಿಷ್ಠಶ್ಚ ಮಹಾಭಾಗಾಃ ಸದೃಶೋ ವೈ ಸ್ವಯಂಭುವಾ. ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ಈ 7 ಜನ ಇವರು ಗುಣಗಳಿಂದ ಬ್ರಹ್ಮದೇವರಿಗೆ ಸಮರು. ಅಂದರೆ ಬ್ರಹ್ಮದೇವರಂತೆಯೇ, ಬ್ರಹ್ಮದೇವರಷ್ಟಲ್ಲ, ಬ್ರಹ್ಮದೇವರಂತೆಯೇ ದೇವರಲ್ಲಿ ಭಕ್ತಿ ಇರುವವರು, ವೇದವನ್ನು ಕಂಡವರು, ಶುದ್ಧವಾದ ಚರಿತ್ರವುಳ್ಳವರು. ಸಪ್ತ ಬ್ರಹ್ಮಾಣ ಇತ್ಯೇತೆ ಪುರಾಣೇ ನಿಶ್ಚಯಂಗತಾಃ ಅತ ಊರ್ಧ್ವಂ ಪ್ರವಕ್ಷ್ಯಾಮಿ ಸರ್ವಾನೇವ ಪ್ರಜಾಪತೀನ್. ಆಮೇಲೆ ಅವರನ್ನ ಉಪಬ್ರಹ್ಮರು ಅಂತ ಕರೀತಾರೆ. 7 ಜನ ಉಪಬ್ರಹ್ಮರು ಅಂತ. ಇನ್ನು ಮುಂದೆ ಹೇಳ್ತೇನೆ ಕೇಳು. ಅತ್ರಿವಂಶ ತಮುತ್ಪನ್ನೋ ಬ್ರಹ್ಮಯೋನಿಃ ಸನಾತನಃ ಪ್ರಾಚೀನ ಬರಹಿರ್ಭಗವಾನ್ ತಸ್ಮಾತ್ ಪ್ರಾಚೇತಸೋ ದಶಾ. ಅತ್ರಿವಂಶದಲ್ಲಿ ಒಬ್ಬ ಋಷಿ ಹುಟ್ಟಿದ, ಪ್ರಜಾಪತಿ. ಪ್ರಜಾಪತಿ ಅಂದರೆ ತಮ್ಮ ಸಂತತಿಯ ಮೂಲಕ ಪ್ರಜೆಗಳನ್ನು ತುಂಬುವವರು, ಅವರೇ ಪ್ರಜಾಪತಿಗಳು. ಮತ್ತೆ ನಿರ್ದೇಶನ, ಮೊದಲಿನ ನಿರ್ದೇಶನ ಅವ್ರದೇ ಇರುತ್ತೆ, ಹೇಗೆ ಬಾಳಬೇಕು ಅಂತ. ಅವರಲ್ಲಿ ಒಬ್ಬ ಪ್ರಾಚೀನ ಬರಹಿ, ಅವನಿಗೆ 10 ಜನ ಮಕ್ಕಳು. ದಶಾನಾಂ ತನಯಸ್ತ್ವೇಕೋ ದಕ್ಷೋ ನಾಮ ಪ್ರಜಾಪತಿ ತಸ್ಯ 2 ನಾಮನಿ ಲೋಕೆ ದಕ್ಷಕ್ಕ ಇತಿ ಚೋಚ್ಯತೆ. 10 ಜನರಿಗೆ ಒಬ್ಬನೇ ಮಗ ದಕ್ಷ ಅಂತ. ಅವನಿಗೆ 2 ಹೆಸರು, ದಕ್ಷ ಅಂತ ಕರೀತಾರೆ, ಕಹ ಅಂತ ಕರೀತಾರೆ. ಮರೀಚೆ ಕಾಶ್ಯಪ ಪುತ್ರ ತಸ್ಯ 2 ನಾಮನಿ ಸ್ಮೃತೆ ಅರಿಷ್ಟನೇಮಿರಿತ್ಯೇಕಂ ಕಾಶ್ಯಪೇತ್ಯ ಪರಂ ವಿದುಃ. ಮರೀಚಿಗೆ ಒಬ್ಬ ಮಗ, ಅವನನ್ನ ಕಾಶ್ಯಪ ಅಂತ ಕರೀತಾರೆ. 2 ರೀತಿ ಹೇಳ್ತಾರೆ, ಕಾಶ್ಯಪ ಮತ್ತು ಕಶ್ಯಪ ಅಂತ. ಕಾಶ್ಯ ಅಂತಂದ್ರೆ ಹೊಳೆಯುವ ಬ್ರಹ್ಮ, ಬ್ರಹ್ಮನನ್ನ ಕುಡಿಯುವವ, ಅಂದ್ರೆ ಬ್ರಹ್ಮನ ಭಕ್ತ, ನಾರಾಯಣನ ಭಕ್ತ ಅನ್ನುವ ಅರ್ಥದಲ್ಲಿ ಕಾಶ್ಯಪ ಅಂತ ಇದೆ. ಅವನನ್ನೇ ಕಶ್ಯಪ ಅಂತ ಕೂಡ ಕರೀತಾರೆ. ಅದಕ್ಕೆ ನಿರ್ವಚನ ತೈತ್ತಿರೀಯ ಬ್ರಾಹ್ಮಣ ಅರುಣ ಪ್ರಶ್ನ ಅಂತ, ಅದರಲ್ಲಿ ಇದೆ. ಕಶ್ಯಪ ಪಶ್ಯಕೋ ಭವತಿ ಅಂತ. ಕಶ್ಯಪ ಏವ ಪಶ್ಯಕಃ, ಪಶ್ಯಕ ಏವ ಕಶ್ಯಪಃ. ಯಾರು ನೋಡ್ತಾನೆ ದೇವರನ್ನ, ಪಶ್ಯಕ, ಅವನೇ ಕಶ್ಯಪ ಅಂತ. ಅವನಿಗೆ 2 ಹೆಸರು, ಒಂದು ಅರಿಷ್ಟನೇಮಿ ಅಂತ, ಇನ್ನೊಂದು ಕಶ್ಯಪ ಅಂತ. ಇದರಿಂದ ನಮಗೆ 6ನೆಯ ಸ್ಕಂಧದಲ್ಲಿ ಇರುವಂತಹ ಒಂದು ದೊಡ್ಡ ಸಮಸ್ಯೆ ನಿವಾರಣೆ ಆಯಿತು. ಅಲ್ಲಿ ಬೇರೆ ಬೇರೆಯಾಗಿ ಹೇಳಿದ್ದಾರೆ. ಕಶ್ಯಪನ ಮಕ್ಕಳು ಇವರು, ಅರಿಷ್ಟನೇಮಿಯ ಮಗ ಗರುಡ ಅಂತ. ಈಗ ನಮಗೆ ಉತ್ತರ ಸಿಕ್ತು. ಯಾಕೆಂದ್ರೆ ಅರಿಷ್ಟನೇಮಿ ಅಂತನೂ ಅವನಿಗೆ ಹೆಸರು, ಕಾಶ್ಯಪ ಅಂತ. ಇವನಿಗೆ ತಾರ್ಕ್ಷ್ಯ ಅಂತನೂ ಇನ್ನೊಂದು ಹೆಸರು ಹೇಳುತ್ತಾರೆ ಅಲ್ಲಿ. ಇನ್ನು ಮುಂದೆ ಆ ಕಾಶ್ಯಪರಿಗೆ ಅಂಗಶ್ಚ ಪೌರವ ಶ್ರೀಮಾನ್ ರಾಜ ಭೌಮಶ್ಚ ವೀರ್ಯವಾನ್. ಅಂಗ ಅಂತ ಒಬ್ಬ,
ರಾಜ. ಅವನು ಸಾವಿರಾರು ಯುಗಗಳ ತನಕ ಚೆನ್ನಾಗಿ ರಾಜ್ಯವನ್ನು ಪಾಲನೆ ಮಾಡಿದವ. ಅರ್ಯಮ ಅಂತ ಇವರು, ಅರ್ಯಮ ಅಂತನ್ನುವ ರಾಜರ್ಷಿ ಬೇಕಾದ ಹಾಗೆ ಪ್ರದೇಶಗಳನ್ನು ವಿಭಾಗ ಮಾಡಿದವ. ಶಶಬಿಂದೋಸ್ತು ಭಾರ್ಯಾಣಾಂ ಸಹಸ್ರಾಣಿ ದಶಾಚ್ಯುತ ಏಕೈಕಸ್ಯಾಂ ಸಹಸ್ರಂತು ತನಯಾನಾಮ ಭೂತ್ತದಾಂ. ಶಶಬಿಂದು ಅಂತ ಒಬ್ಬ, ಅವನಿಗೆ 10,000 ಮಡದಿಯರು, ಒಬ್ಬೊಬ್ಬಳಲ್ಲಿಯೂ 1,000 ಮಕ್ಕಳು. ಆಮೇಲೆ ಇನ್ಮೇಲೆ ಪ್ರಜಾಪತಿಗಳು ಬೇಡ ಅಂದ್ರಂತೆ. ಪುತ್ರಾಣಾಂತೆ ನತೆ ಕಿಂಚಿತ್ ಇಚ್ಛಂತ್ಯನ್ಯಂ ಪ್ರಜಾಪತಿಂ. ಇಲ್ಲಿಗೆ ಪ್ರಜಾಪತಿ ಬರೋದು ಬೇಡ, ಪ್ರಜಾಪತಿಯ ಅವಶ್ಯಕತೆ ತೀರಿತು ಈ ಜಗತ್ತಿಗೆ ಅಂತ ತೀರ್ಮಾನ ಮಾಡಿದ್ರಂತೆ. ಈ ಶಶಬಿಂದು ಅಂತ ಒಬ್ಬ ಇದ್ದಾನಲ್ಲ, ಆ ಶಶಬಿಂದು ದೊಡ್ಡ ಯೋಗಿ. ಅಧ್ಯಾತ್ಮವಿತ್ ಸಹಸ್ರಾಣಾಂ ಭಾರ್ಯಾಣಾಂ ದಶಮಧ್ಯಗಃ. 10,000 ಹೆಂಡತಿಯರನ್ನ ಮದುವೆಯಾದ ಯೋಗಿ. ಸ ಯೋಗಿ ಯೋಗಮಾಪನ್ನಃ ತತಃ ಸಾಯುಜ್ಯತಾಂ ಗತಃ ಅತಃ ಪರಂ ಪ್ರವಕ್ಷ್ಯಾಮಿ ದೇವಾನ್ ತ್ರಿಭುವನೇಶ್ವರಾನ್. ಹೀಗೆ ಕೃತಯುಗದ ಮೊದಲ ಸೃಷ್ಟಿ ಮುಗೀತು. ಇನ್ನು ದೇವತೆಗಳ ಬಗ್ಗೆ ಹೇಳ್ತೇನೆ ಅಂತಾರೆ. ಭಗ, ಅಂಶ, ಅರ್ಯಮ, ಮಿತ್ರ, ವರುಣ, ಸವಿತಾ, ಧಾತ, ವಿವಸ್ವಾನ್, ತ್ವಷ್ಟ, ಪೂಷ, ಇಂದ್ರ. 11 ಜನ ಆಯಿತು. ದ್ವಾದಶೋ ವಿಷ್ಣುರುಚ್ಯತೆ. 12ನೆಯವನು ವಿಷ್ಣು. ತಯೇತೆ ದ್ವಾದಶಾದಿತ್ಯಾ ಕಶ್ಯಪಸ್ಯಾತ್ಮ ಸಂಭವಾ. ಈ 12 ಜನ ಅದಿತಿಯ ಮಕ್ಕಳೇ 12 ಆದಿತ್ಯರು. ಆಮೇಲೆ 2 ಅಶ್ವಿದೇವತೆಗಳು ಯಮನ ಮಕ್ಕಳು. ನಾ ಸತ್ಯಶ್ಚೈವ ದಸ್ರಶ್ಚ ಸ್ಮೃತೌ ದ್ವಾವಶ್ವಿನಾವಪಿ ಮಾರ್ತಂಡಸ್ಯಾತ್ಮಜಾವೇತೌ ಅಷ್ಟಮಸ್ಯ ಪ್ರಜಾಪತೇ. ನಾಸತ್ಯ ಮತ್ತು ದಸ್ರ ಅಂತ 2 ಅಶ್ವಿದೇವತೆಗಳು ಹೆಣ್ಣು ಕುದುರೆಯಿಂದ ಹುಟ್ಟಿದವರು. ತಂದೆ ಯಾರು ಅಂತಂದ್ರೆ ಮಾರ್ತಂಡ. ಅವನನ್ನು ಎರಡೂ ಕರೀತಾರೆ, ಮಾರ್ತಾಂಡ ಅಂತನೂ ಕರೀತಾರೆ, ಮಾರ್ತಂಡ ಅಂತನೂ ಕರೀತಾರೆ. ಈ ಮಾರ್ತಂಡ ಅಂದ್ರೆ ಸೂರ್ಯ. ಆ ಸೂರ್ಯನಿಗೆ 2 ಮಕ್ಕಳು. ತ್ವಷ್ಟುಶ್ಚೈವಾತ್ಮಜ ಶ್ರೀಮಾನ್ ವಿಶ್ವರೂಪೋ ಮಹಾಯಚಾಹ. ಆಮೇಲೆ ತ್ವಷ್ಟೃವಿನ ಮಗ ವಿಶ್ವರೂಪ. ಆಮೇಲೆ 11 ಜನ ರುದ್ರರು. ಅಜೈಕಪಾತ್, ಅಹಿರ್ಬುಧ್ಯ, ವಿರೂಪಾಕ್ಷ, ರೈವತ, ಹರ, ತ್ರ್ಯಂಬಕ, ಸಾವಿತ್ರ, ಜಯಂತ, ಪಿನಾಕಿ, ಬಹುರೂಪ, ಅಪರಾಜಿತ ಅಂತ. ಇವರು ಸ್ವಲ್ಪ ಬೇರೆ ಬೇರೆ, ಸ್ವಲ್ಪ ವ್ಯತ್ಯಾಸ ಆಗತ್ತೆ. ಇವಾಗ ವಿಷ್ಕಂಭ ಅಂತ ಹೇಳಿ ಒಬ್ಬ ರುದ್ರರಲ್ಲಿ ಒಬ್ಬ ಅಂತ, ಆ ತರಹ 1-2-3 ಹೆಸರುಗಳು ಬೇರೆ ಪುರಾಣದಿಂದ ಪುರಾಣಕ್ಕೆ ಒಂದು ಸ್ವಲ್ಪ ಡಿಫರೆನ್ಸ್ ಇದೆ. ಆದರೆ 11 ರುದ್ರರಿದ್ದಾರೆ. ಪೂರ್ವಮೇವ ಮಹಾಭಾಗ ವಸವೋಷ್ಟೌ ಪ್ರಕೀರ್ತಿತಾ. ಆಮೇಲೆ 8 ಜನ ವಸುಗಳು ಗೊತ್ತಿದ್ದಾರೆ. ತೇತ ಪೂರ್ವಂ ಸುರಾಶ್ಚೇತಿ ದ್ವಿವಿಧಾ ಪಿತರ ಸ್ಮೃತಾ. ಆಮೇಲೆ ದೇವತೆಗಳು ಮತ್ತೆ ಪಿತೃಗಳು, ಅವರು ಪಿತೃದೇವತೆಗಳು ಇದ್ದಾರೆ. ಈ ದೇವತೆಗಳೇ ಪಿತೃದೇವತೆಗಳಾಗಿ ಕೆಲಸ ಮಾಡ್ತಾರೆ ಕೆಲವರು. ಋಭವೋ ಮರುತಶ್ಚೈವ ದೇವಾನಾಂ ಚೋದಿತೋ ಗಣಃ. ಆಮೇಲೆ ಋಭು 3 ಜನ. ಆಮೇಲೆ ಮರುದೇವತೆಗಳು, ಇವರು ದೇವತೆಗಳ ಗಣಕ್ಕೆ ಸೇರ್ತಾರೆ. ಹಾಗೆ ವಿಶ್ವೇ ದೇವತೆಗಳು ಅಶ್ವಿಗಳು. ಋಭು ಅಂದ್ರೆ 3 ಜನ, ಋಭು, ವಿಭ್ವ, ವಾಜಶ್ರವಸ್ ಅಂತ. ಅವರನ್ನ ಕುರಿತು ಋಗ್ವೇದದಲ್ಲಿ ಬಹಳಷ್ಟು ಉಲ್ಲೇಖಗಳಿದೆ. ಋಭವೋ ವಿಷ್ಟ್ಯಕ್ರತ ಅಂತ. ಋಭುದೇವತೆಗಳು ಬಿಟ್ಟಿಯಾಗಿ ಅಕ್ರತ ಕೆಲಸ ಮಾಡಿದ್ರು ಅಂತ ಋಗ್ವೇದದಲ್ಲಿದೆ ಅವರ ಬಗ್ಗೆ. ಅವರು ಕೂಡ ಸೋಮಪಾನಾರ್ಹರಾದ ದೇವತೆಗಳು ಅಂತ ಹೇಳಿ
ದೇವತೆಗಳ 102 ಪಟ್ಟಿಯನ್ನು ಹೇಳುವಾಗ ತ್ರಿವಿಕ್ರಮ ಪಂಡಿತರು ಈ 3 ಜನರನ್ನ ಒಂದು ಅಂತ ತಗೊಳ್ಬೇಕು, 1 ಯೂನಿಟ್ ಅಂತ ತೆಗೆದುಕೊಳ್ಬೇಕು ಅಂತಾರೆ. ಇನ್ನು ಮರುದೇವತೆಗಳು ಏವಮೇತೆ ತಮಾಂನಾಥ ವಿಶ್ವೇ ದೇವಾಸ್ತಥಾಶ್ವಿನೌ ಆದಿತ್ಯ ಕ್ಷತ್ರಿಯಾಸ್ತೇತಾಂ ವಿಶಸ್ತು ಮರುತಸ್ತಥಾ. ಇನ್ನು ಇವರು ಒಂದು ವರ್ಣದ ಅಭಿಮಾನಿಗಳಾಗಿಯೂ ಕೆಲಸ ಮಾಡಿದ್ರು. ಬ್ರಾಹ್ಮಣ ವರ್ಣಾಭಿಮಾನಿಗಳಾಗಿ ಅಗ್ನಿ ಮತ್ತೆ ಬ್ರಹ್ಮದೇವರು, ಕ್ಷತ್ರಿಯ ವರ್ಣಾಭಿಮಾನಿಗಳಾಗಿ ಆದಿತ್ಯರು, ಇಂದ್ರ ಮೊದಲಾದವರು, ಸ್ವಯಂ ವಾಯುದೇವನು ಕೂಡ ಕ್ಷತ್ರಿಯ ವರ್ಣಾಭಿಮಾನಿ, ಮರುದೇವತೆಗಳು ವೈಶ್ಯವರ್ಣಾಭಿಮಾನಿಗಳು, ಅಶ್ವಿದೇವತೆಗಳು ನಿರುತಿ ಯಮ ಮೊದಲಾದವರೆಲ್ಲ ಶೂದ್ರವರ್ಣಾಭಿಮಾನಿ ದೇವತೆಗಳು. ಸ್ಮೃತಾಸ್ತ್ವಂಗಿರತೋ ದೇವಾ ಬ್ರಾಹ್ಮಣ ಇತಿ ನಿಶ್ಚಯ ಇತ್ಯೇತತ್ಸರ್ವದೇವಾನಾಂ ಚಾತುರ್ವರ್ಣ್ಯಂ ಪ್ರಕೀರ್ತಿತಂ. ಹೀಗೆ ದೇವತೆಗಳಲ್ಲಿ ಚಾತುರ್ವರ್ಣ್ಯ ಇದೆ. ಇದನ್ನು ಉಪನಿಷತ್ತು ಹೇಳುತ್ತೆ. ಅದರ ಒಂದು ಅರ್ಥ ಹೀಗಿದೆ, ಅದರ ಒಂದು ಭಾವ, ಇವರು ವರ್ಣಾಭಿಮಾನಿಗಳೇ ವಿನಃ ಅದೇ ವರ್ಣಕ್ಕೆ ಸೇರಿದವರಲ್ಲ. ಏತಾನ್ವೈ ಪ್ರಾತರುತ್ಥಾಯ ದೇವಾನ್ಯಸ್ತು ಪ್ರಕೀರ್ತಯೇತ್ ಸ್ವದಾತ್ ಅನ್ಯಕೃತಾಚ್ಚೈವ ಸರ್ವ ಪಾಪಾತ್ ಪ್ರಮುಚ್ಯತೆ. ನೋಡು, ಇವರನ್ನು ಬೆಳಗ್ಗೆ ಎದ್ದು ಯಾರು ನೆನೆಯುತ್ತಾರೆ ಅವರು ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾರೆ ಅಂತ ಇವರಿಗಾಗಿ ಒಂದು ಮಂಗಳಾಷ್ಟಕವನ್ನ, ಅಂದರೆ ಇದನ್ನು ಸೇರಿಸಿ ಒಂದು ಮಂಗಳಾಷ್ಟಕವನ್ನ ಮಾಡಿದ್ರು. ಪ್ರಾತಸ್ಮರಣೀಯರು ಅಂತ, ಬೆಳಗ್ಗೆ ಎದ್ದು ನೆನಪಿಸಿಕೊಳ್ಳಬೇಕಾದವರು. ಪ್ರಾತಸ್ಮರಣೀಯರು ಇವರು ಹೇಳೋದು ಎಲ್ಲರನ್ನೂ ಪ್ರಾತಸ್ಮರಣೀಯರು ಅಂತ ಇದ್ದಾರೆ. ಈಗ ಸಾಂಪ್ರದಾಯಿಕರು ಎಲ್ಲರೂ ಪ್ರಾತಸ್ಮರಣೀಯರು ಹೆಂಗಾಗತ್ರಿ ಅದು? ಆಚೆ ಸಾಹಿತ್ಯದವ್ರನ್ನ ನೋಡಿದ್ರೆ ರಾತ್ರಿ ಪ್ರತಿಯೊಬ್ಬರನ್ನು ಓದ್ತೀನಿ ಅಂತಾನೆ, ಈಚೆ ಸಾಂಪ್ರದಾಯಿಕರನ್ನ ನೋಡಿದ್ರೆ ಪ್ರತಿಯೊಬ್ಬರನ್ನು ನೆನಪಿಸ್ಕೋತೀನಿ ಅಂತಾರೆ. ವೇದವ್ಯಾಸರು ಯಾರನ್ನ ಬೆಳಗ್ಗೆ ನೆನಪಿಸ್ಕೊಳ್ಳಿ ಅಂತ ಹೇಳಿದಾರೋ ಅವ್ರನ್ನ ನೆನಪಿಸ್ಕೊಂಡ್ರೆ ಸಾಕು. ಗುರವಹ ಅಂತನ್ನುವ ಒಂದು ಸಾಧಾರಣವಾದ ಶ್ರೀ ಗುರುಭ್ಯೋ ನಮಃ ಅಂದ್ರೆ ಎಲ್ಲರೂ ಬಂದರು. ಅದರಿಂದಾಗಿ ಎಷ್ಟು ಜನ ಪ್ರಾತಸ್ಮರಣೀಯರು, ಪ್ರತಿಯೊಬ್ಬರಿಗೂ ಪ್ರಾತಸ್ಮರಣೀಯರು ಅನ್ನೋದೇ ಇರಲಿ. ದೇವತೆಗಳನ್ನು ನೆನಪಿಸಿಕೊಳ್ಳಬೇಕು, ಬೆಳಗ್ಗೆದ್ದು ಎಲ್ಲ ಪಾಪಗಳಿಂದ ಬಿಡುಗಡೆ ಆಗ್ತಾನೆ. ಯವಕ್ರೀತೋತರೈಭ್ಯಶ್ಚ ಅರ್ವಾವತು ಪರಾವತೌ ಔಷಧಶ್ಚೈವ ಕಕ್ಷೀವಾನ್ ನೀಲಶ್ಚಾಂಗಿರತಸ್ತುತಾಃ. ಇನ್ನು ಮೊದಲ ಋಷಿಗಳು ವಿಚೇತತಃ ಋಗ್ವೇದದಲ್ಲಿ ಪ್ರತಿಪಾದ್ಯರಾದ ಋಷಿಗಳು ಅಥವಾ ಋಗ್ವೇದವನ್ನು ಕಂಡವರು ರೈಭ್ಯ, ಯವಕ್ರೀತ, ಅರ್ವಾವಸು, ಪರಾವಸು, ಕಕ್ಷೀವಾನ್ ಔಷಧ, ನೀಲ, ಆಮೇಲೆ ಮೇಧಾತಿಥಿಯ ಮಗ ಕಣ್ವ, ಬರ್ಹಿಷತ್, ಇವರೆಲ್ಲ ಪೂರ್ವ ದಿಕ್ಕಿನಲ್ಲಿದ್ದ ಋಷಿಗಳು. ಉನ್ಮುಚೋ ವಿಮುಚಶ್ಚೈವ ಸ್ವತ್ಯಾಸ್ತ್ರೇಯಶ್ಚ ವೀರ್ಯವಾನ್ ಪ್ರಮುಖಶ್ಚ ಇದ್ಮವಾಹಶ್ಚ ಭಗವಾನ್ ಸುದೃಢವ್ರತಃ ಮಿತ್ರಾವರುಣಯೋಃ ಪುತ್ರಃ ತಥಾಗಸ್ತ್ಯ ಪ್ರತಾಪವಾನ್ ಇತ್ಯೇತೆ ಋಷಯೋ ನಿತ್ಯಂ ಆಶ್ರಿತಾ ದಕ್ಷಿಣಾಂ ದಿಶಂ. ಉನ್ಮುಚ, ವಿಮುಚ, ಸ್ವಸ್ತ್ಯಾತ್ರೇಯ, ಪ್ರಮುಖ, ಇದ್ಮವಾಹ, ದೃಢವ್ರತ, ಮಿತ್ರಾವರುಣರ ಮಗ ಅಗಸ್ತ್ಯ, ಇವರೆಲ್ಲ ದಕ್ಷಿಣ ದಿಕ್ಕಿನಲ್ಲಿದ್ದ ಋಷಿಗಳು. ಋಷದ್ಗು ಕವಶೋರೈಭ್ಯ ಪರಿವ್ಯಾಧಶ್ಚ ವೀರ್ಯವಾನ್ ಏಕತಶ್ಚ ದ್ವಿತಶ್ಚೈವ ತ್ರಿತಶ್ಚೈವ ಮಹರ್ಷಯಃ ಅತ್ರೆ ಪುತ್ರಶ್ಚ ದುರ್ವಾತಾಃ ತಥಾ ಸಾರಸ್ವತ ಪ್ರಭುಃ ಏತೆ ಚೈವ ಮಹಾತ್ಮಾನಃ ಪಶ್ಚಿಮಾಂ ಆಶ್ರಿತಾ ದಿಶಂ. ಋಷದ್ಗು, ಕವಶ, ಧೌಮ್ಯ, ಪರಿವ್ಯಾಧ, ಏಕತ, ದ್ವಿತ, ತ್ರಿತ, ಅತ್ರಿಯ ಮಗ ದುರ್ವಾಸ, ಸಾರಸ್ವತ, ಇವರೆಲ್ಲರೂ ಪಶ್ಚಿಮ ದಿಕ್ಕಿನಲ್ಲಿ ನೆಲೆಗೊಂಡವರು.
ಅತ್ರಿಶ್ಚೈವ ವಸಿಷ್ಠಶ್ಚ ಕಾಶ್ಯಪಶ್ಚ ಮಹಾನ್ ರುಚಿಃ ಗೌತಮಶ್ಚ ಮಹಾಬಾಹೋ ಗೌತಮಸ್ಸ ಭರದ್ವಾಜೋ ವಿಶ್ವಾಮಿತ್ರೋಥ ಕೌಚಿಕಃ ತಥೈವ ಪುತ್ರೋ ಭಗವಾನ್ ರುಚಿಕಸ್ಯ ಮಹಾತ್ಮನಃ ಜಮದಗ್ನಿಶ್ಚ ಸಪ್ತೈತೆ ಉದೀಚೀಂ ಆಶ್ರಿತಾದಿಚಂ. ಅತ್ರಿ, ವಸಿಷ್ಠ, ಕಾಶ್ಯಪ, ಗೌತಮ, ಭರದ್ವಾಜ, ವಿಶ್ವಾಮಿತ್ರರು, ಹಾಗೆ ರುಚಿಕನ ಮಗನಾದ ಜಮದಗ್ನಿ, ಇಷ್ಟು ಜನ, ಈ 7 ಜನ ಉದೀಚೀಂ ಆಶ್ರಿತಾದಿಶಂ, ಉತ್ತರ ದಿಕ್ಕನ್ನು ಆಶ್ರಯಿಸಿದ್ದಾರೆ. ಏತೆ ಪ್ರತಿದಿನಂ ತರವೇ ಕೀರ್ತಿತಾಸ್ತಿಗ್ಮತೆ ಜತಃ, ಇವರೆಲ್ಲ ಆಗಸದಲ್ಲಿ ಓಡಾಡುವವರು. ಸಾಕ್ಷೀಭೂತೋ ಮಹಾತ್ಮಾನಃ ಭುವನಾನಾಂ ಪ್ರಭಾವನಾ, ಇವರೆಲ್ಲರ ಕೆಲಸ ಏನು ಅಂತಂದರೆ ಭೂಮಿಯ ಕ್ರಿಯೆಗಳಿಗೆ ಸಾಕ್ಷಿಯಾಗಿ ಇರುವವರು. ಇವರೆಲ್ಲರ ಏತೇಷಾಂ ಕೀರ್ತನಂ ಕೃತ್ವಾ ಸರ್ವಪಾಪೈ ಪ್ರಮುಚ್ಯತೆ. ಆಯಾ ದಿಕ್ಕಿನಲ್ಲಿ ಇರುವ ಇವರನ್ನು ನೆನಪಿಸಿಕೊಂಡ್ರೆ ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ಅದಕ್ಕೆ ದಿಗ್ ನಮಸ್ಕಾರದಲ್ಲಿ ಋಷಿಭ್ಯೋ ನಮಃ ಅಂತ ಇದನ್ನು ಸೇರಿಸ್ಕೋಬಹುದು. ದಿಗ್ ನಮಸ್ಕಾರದಲ್ಲಿ ಅದರಿಂದಾಗಿ 192. ಹೀಗಾಗಿ ಪೂಜೆ ಮತ್ತು ಸಂಧ್ಯಾ ವಂದನೆ ಇದೆಯಲ್ಲ, ನೀವು ಎಷ್ಟೂ ಹಿಗ್ಗಿಸ್ಕೊಳ್ಬಹುದು, ನಮಗೆ ಕೈಲಾದಷ್ಟೂ ಮಾಡಬಹುದು. ಆ ಒಂದು ಲೈಸೆನ್ಸನ್ನು ಶಾಸ್ತ್ರವೇ ಕೊಟ್ಟಿದೆ ನಮಗೆ. ಗೀತಾ ತಾತ್ಪರ್ಯದಲ್ಲಿ ಈ ಬಗ್ಗೆ ಮಧ್ವಾಚಾರ್ಯರು ಬೆಳಕು ಚೆಲ್ಲಿದ್ದಾರೆ. ಯುಧಿಷ್ಠಿರ ಪಿತಾಮಹ ಮಹಾಪ್ರಾಜ್ಞಾ ಯುಧಿ ಸತ್ಯಪರಾಕ್ರಮ ಶ್ರೋತುಮಿಚ್ಛಾಮಿ ಕಾರ್ತ್ಸ್ನೇನ ಕೃಷ್ಣಮವ್ಯಯಮೀಶ್ವರಂ. ಇನ್ನು ಯುಧಿಷ್ಠಿರ ಕೇಳ್ತಾನೆ, ನನಗೆ ಕೃಷ್ಣನ ಬಗ್ಗೆನೇ ಕೇಳಬೇಕು ಅಂತ ಇದ್ದೇನೆ. ಇವನ ಪರಾಕ್ರಮ ಏನು? ಯಚ್ಚಾಸ್ಯ ತೇಜಸ್ಸು ಮಹತ್ ಯಚ್ಚ ಕರ್ಮ ಪುರಾತನಂ. ಈ ಕೃಷ್ಣನ ಪುರಾತನ ಕರ್ಮ ಯಾವುದು? ಅದೆಲ್ಲವನ್ನ ನನಗೆ ಹೇಳು. ಎಲ್ಲಕ್ಕಿಂತ ಮಿಗಿಲಾಗಿ ತಿರ್ಯಗ್ಯೋನಿಗತಂ ರೂಪಂ ಕಥಂ ಧಾರಿತವಾನ್ ಹರಿಹಿ ಕೇನ ಕಾಯ ವಿಸರ್ಗೇಣ ತನ್ಮೇ ಬ್ರೂಹಿ ಪಿತಾಮಹ. ದೇವರಿಗೆ ತಿರ್ಯಗ್ಯೋನಿಯ ರೂಪ ಯಾಕೆ? ಹಂದಿಯಾಗಿ ಬರೋದು, ಆಮೆಯಾಗಿ ಬರೋದು, ಇವೆಲ್ಲ ಯಾಕೆ? ಮೀನಾಗಿ ಬರುವುದು ಯಾಕೆ? ದೇವರು ಯಾಕೆ ಬರ್ತಾನೆ ಹೀಗೆ? ಕೇನ ಕಾರ್ಯ ವಿಸರ್ಗೇಣ, ಯಾವ ಕೆಲಸಕ್ಕಾಗಿ ಈ ತರಹ ಮಾಡಿದ ಅದನ್ನು ನನಗೆ ಹೇಳು. ಭೀಷ್ಮ ಪುರಾಹಂ ಮೃಗಯಾಮ್ಯಾತೋ ಮಾರ್ಕಂಡೇಯಾಶ್ರಮೇ ಸ್ಥಿತಃ ತತ್ರ ಪಶ್ಯನ್ ಮುನಿಗಣಾನ್ ಸಮಾಸೀನಾನ್ ಸಹಸ್ರತಃ. ಬಹಳ ಹಿಂದೆ ನೋಡು ಮಗು, ಧರ್ಮರಾಜ, ನಾನು ಕಾಡಿಗೆ ಬೇಟೆಗೆ ಅಂತ ಹೋಗಿದ್ದೆ. ಮಾರ್ಕಂಡೇಯ ಆಶ್ರಮ ಎದುರಾಯಿತು. ಅಲ್ಲಿ ಸಾವಿರಾರು ಮುನಿಗಳು ಕೂತಿದ್ದನ್ನು ನೋಡಿದೆ. ತತಸ್ಥೆ ಮಧುಪರ್ಕೇಣ ಪೂಜಾಂ ಚಕ್ರು ರಥೋ ಮಯಿ. ನಾನು ಹೋದೆ, ರಾಜಕುಮಾರ ಬಂದಿದ್ದಾನೆ ಅಂತ ನನ್ನನ್ನು ಆದರದಿಂದ ಸ್ವಾಗತಿಸಿ ಮಧುಪರ್ಕವನ್ನು ಕೊಟ್ಟರು. ಜೇನುತುಪ್ಪ ಮತ್ತು ಮೊಸರಿನ ಮಿಶ್ರಣವನ್ನು ಮಧುಪರ್ಕ ಅಂತ ಕರೀತಾರೆ. ಪ್ರತಿಗೃಹ್ಯತು ತಾಂ ಪೂಜಾಂ ಪ್ರತ್ಯನಂದ ಮೃಷೀನಹಂ. ಆ ಪೂಜೆಯನ್ನು ಸ್ವೀಕರಿಸಿ ಋಷಿಗಳ ಮನಸ್ಸಿಗೆ ಸಂತೋಷ ಉಂಟು ಮಾಡಿದೆ. ಕಥೈಷಾ ಕಥಿತ ತತ್ರ ಕಾಶ್ಯಪೇನ ಮಹರ್ಷಿಣ ಮನಃಪ್ರಹ್ಲಾದಿನೀಂ ದಿವ್ಯಾಂ ತಾಮಿಹೈಕಮನಾಶೃಣು. ಆಗ ಕಾಶ್ಯಪರು ಏನು ಕಥೆ ಹೇಳಿದರು ಅದನ್ನು ಹೇಳ್ತೇನೆ. ಆ ಕಥೆ ಅನ್ನೋದು ಮನಃಪ್ರಹ್ಲಾದಿನೀಂ, ಮನಸ್ಸಿಗೆ ಆನಂದವನ್ನು ಕೊಡುವಂಥದ್ದು, ದಿವ್ಯ. ಕಾಶ್ಯಪ ಧರ್ಮೋ ಹಿ ಭಗವಾನ್ ವಿಷ್ಣು ವರಾಹೋ ಯಜ್ಞರೂಪಧೃಕ್ ತನ್ಮಯಶ್ಚ ಜಗತ್ಸರ್ವಂ ಆತ್ಮ ಸರ್ವಸ್ಯ ಚಾತ್ಮವಾನ್. ಭಗವಾನ್ ವಿಷ್ಣುವನ್ನು ಧರ್ಮ ಅಂತ ಕರೀತಾರೆ. ಯಾಕೆ ಅಂದರೆ ಧರ್ಮದಿಂದ ಗಮ್ಯನಾದವನು ದೇವರೇ. ಧರ್ಮವನ್ನು ಮಾಡಿದ್ರೆ ಯಾರು ಸಿಗ್ತಾರೆ ಅಂದರೆ ದೇವರು ಸಿಗ್ತಾರೆ. ಹೀಗಾಗಿ ದೇವರೇ ಧರ್ಮ. ಕಾಲ ಕಾಲಕ್ಕೆ ಧರ್ಮವನ್ನು ಪರಿಷ್ಕರಿಸುವವ ದೇವರೇ. ಆದ್ದರಿಂದಾಗಿ ದೇವರ ಹೆಸರು ಧರ್ಮ. ಎಲ್ಲಕ್ಕೂ ಮಿಗಿಲಾಗಿ ಧಾರಣ ಮಾಡುತ್ತಾನೆ, ಆದ್ದರಿಂದಾಗಿ ಧರ್ಮ.
ವರಾಹ ಅವನನ್ನೇ ಯಜ್ಞ ಅಂತ ಕರೀತಾರೆ. ಯಾಕೆ ಅಂದರೆ ಯಜ್ಞದಲ್ಲಿ ಬಳಸುವ ಪ್ರತಿಯೊಂದೂ ವಸ್ತುವು ಕೂಡ ದೇವರ ಮೈಯಿಂದ ಹುಟ್ಟಿದವುಗಳು. ಅದಕ್ಕೆ ಯಜ್ಞವರಾಹ ಅಂತ ಕೂಡ ಕರೀತಾರೆ. ಆಮೇಲೆ ಸರ್ವಜ್ಞ, ಯದ್ಯದ್ವರ್ತತೆ ತತ್ತಜ್ಜಾನಾತಿ, ಯಾವುದ್ಯಾವುದಿದೆಯೋ ಎಲ್ಲವನ್ನ ತಿಳಿಯುತ್ತಾನೆ. ಹೀಗಾಗಿ ಅವನು ಯಜ್ಞ. ತನ್ಮಯಶ್ಚ ಜಗತ್ಸರ್ವಂ ಆತ್ಮ ಸರ್ವಸ್ಯ ಚಾತ್ಮವಾನ್, ಅವನು ಎಲ್ಲೆಡೆ ವ್ಯಾಪಿಸಿದ್ದಾನೆ, ಅವನು ಎಲ್ಲರ ಅಂತರ್ಯಾಮಿ. ಪುರಾ ದಾನವ ಮುಖ್ಯಾಹಿ ಕ್ರೋಧಲೋಭ ಸಮನ್ವಿತಾ ಬಲೇನ ಮತ್ತಾಶ್ಚತಶೋ ನರಕಾದ್ಯ ಮಹಾತುರಾಹ. ಬಹಳ ಹಿಂದೆ ದಾನವರು ಕ್ರೋಧಲೋಭಗಳಿಂದ ಕೂಡಿ ಬಲದಿಂದ ಮತ್ತರಾಗಿ ಇದ್ರು. ಅವರಲ್ಲಿ ಬಹಳ ಜನ ನಸಹಂತೆ ಸ್ಮ ದೇವಾನಾಂ ಸಮೃದ್ಧಿಂ ತಾಮನುತ್ತಮಾಂ, ದೇವತೆಗಳ ಸಮೃದ್ಧಿಯನ್ನು ಸಹಿಸ್ತಾ ಇರಲಿಲ್ಲ. ದಾನವೈರರ್ಜಮಾನಾಸ್ತು ದೇವಾದೇವರ್ಚಯಸ್ತಥಾ ನ ಶರ್ಮಲೇಭಿರೇ ರಾಜನ್ ಕ್ಲಿಶ್ಯಮಾನ ಸಹಸ್ರತಃ. ದಾನವರು ಎಲ್ಲರನ್ನ ಕಾಡ್ಲಿಕ್ಕೆ ಶುರು ಮಾಡಿದ್ರು. ಆಗ ಭೂಮಿ ಕಳೆಗುಂದಿದಳು. ಭೂಮಿ ದುಃಖ ಪಡೋದು ಅಂತಂದ್ರೆ ಭೂದೇವಿ ಸಂಕಟ ಪಡೋದು ಅಂತ, ಅದೇ ಭಾರ. ಅದು ಮಾನಸಿಕ ಭಾರವೇ ವಿನಃ ದೈಹಿಕ ಭಾರ ಅಲ್ಲ. ದಾನವೈರಭಿಸಂಕೀರ್ಣಾಂ ಘೋರ ರೂಪೈರ್ಮಹಾಬಲೈ ಭಾರಾರ್ತಾಂ ಅಪಕೃಷ್ಟಾಂಚ ದುಃಖಿತಾಂ ಚಾಂತಿಮಿಚ್ಛತೀಂ. ಎಲ್ಲ ದೇವತೆಗಳು ಭೂಮಿ ಕಂಗೆಡುವುದನ್ನು ಕಂಡು ಬ್ರಹ್ಮದೇವರಿಗೆ ಹೇಳಿದರಂತೆ, ಕಥಂ ಶಕ್ಷ್ಯಾಮಹೇ ಬ್ರಹ್ಮನ್ ದಾನವೈರುಪಮರ್ದನಂ. ಓ ಬ್ರಹ್ಮನೇ, ನಾಲ್ಮೊಗನೇ, ದಾನವರು ಕೊಡ್ತಾ ಇರುವ ಕಾಟದಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು ಅಂತ. ಕಾಶ್ಯಪ ಸ್ವಯಂಭೂಸ್ತಾನುವಾಚೇದಂ ನಿಸೃಷ್ಟೋತ್ರ ವಿಧಿರ್ಮಯ ತೇವರೇಣಾಭಿತಮ್ಮತ್ತ ಬಲೇನ ಚ ಮದೇನ ಚ. ಆಗ ಬ್ರಹ್ಮದೇವರು ಹೇಳಿದರಂತೆ, ನಾನೇ ಅವ್ರಿಗೆ ವರ ಕೊಟ್ಟಿದ್ದು. ಆ ವರ ಕೊಡು ಅಂತ ಹೇಳಿದ್ದೇ ನಾರಾಯಣ. ಆದರೆ ದೈತ್ಯರ ಒಂದು ದೊಡ್ಡ ಸಮಸ್ಯೆ ಏನು ಅಂದರೆ, ನಚ ವೇತ್ಸ್ಯಂತಿ ಸಮ್ಮೂಢಾ ವಿಷ್ಣುಮವ್ಯಕ್ತದರ್ಶನಂ ವರಾಹರೂಪಿಣಂ ದೇವಂ ಅದೃಶ್ಯಮರೈರಪಿ. ವಿಷ್ಣುಂ ಅವ್ಯಕ್ತದರ್ಶನಂ ನವೇತ್ಸ್ಯಂತಿ, ನಾರಾಯಣನನ್ನ ಅವರು ತಿಳಿದಿಲ್ಲ. ವರಾಹ ರೂಪವನ್ನು ತಾಳಿ ಬರ್ತಾನೆ ಅಂತ ತಿಳಿದಿಲ್ಲ ಅವರು. ಏಷ ವೇಗೇನ ಗತ್ವಾ ವೈ ಯತ್ರತೆ ದಾನವಾಧಮಾಹ ಅಂತರ್ಭೂಮಿ ಘತಾ ಘೋರಾಹ ನಿವಸಂತಿ ಸಹಸ್ರತಃ ಶಮಯಿಷ್ಯತಿ ತಚ್ಛ್ರುತ್ವಾ ಜಹರ್ಷುಃ ಸುರಸತ್ತಮಾಹ. ಈ ವರಾಹರೂಪಿ ಪರಮಾತ್ಮ ವೇಗವಾಗಿ ಹೋಗಿ ಭೂಮಿಯ ಒಳಗಡೆ ಅವಿತುಕೊಂಡಿರುವ ದೈತ್ಯರನ್ನ ಕೊಲ್ಲುತ್ತಾನೆ ಅಂತ ಬ್ರಹ್ಮದೇವರು ಹೇಳಿದರು. ಅದನ್ನು ಕೇಳಿ ಭಾರಿ ಖುಷಿಯಾಯಿತು. ತಥೋ ವಿಷ್ಣುರ್ಮಹಾತೇಜಾ ವಾರಾಹಂ ರೂಪಮಾಸ್ಥಿತಃ ಅಂತರ್ಭೂಮಿಂ ಸಂಪ್ರವಿಶ್ಯ ಜಗಾಮದಿತಿಜಾನ್ ಪ್ರತಿ. ಆಗ ದೇವರೇನು ಮಾಡಿದ, ವರಾಹ ರೂಪವನ್ನು ತಳೆದು ಭೂಮಿಯ ಒಳಗಡೆ ಹೊಕ್ಕು ದೈತ್ಯರನ್ನು ಕಂಡ. ಆಗ ಏನಾಯಿತು ಅನ್ನೋದನ್ನ ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.